ಪ್ರದೀಪ್ ಈಶ್ವರ್ ಅವರು MLA ಆಗಿ 3 ವರ್ಷ ಆಯ್ತು. ಮತ್ತೆ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಇಲ್ಲಿ? ಸರ್ ಬರೀ ಡೈಲಾಗ್ ಮಾತಾಡ್ತಾರೆ ಅಷ್ಟೇ ಸರ್. ಏನ್ ಯೂಸ್ ಇಲ್ಲ. 3 ವರ್ಷದಲ್ಲಿ ಒಂದು ಕೆಲಸ ಮಾಡಿ ತೋರ್ಸ್ಲಿ ಬಂದ ಟೌನ್ ಅಲ್ಲಿ ಏನಾಗಿದೆ ಹಳ್ಳಿ ನೋಡಿ ರೋಡ್ಗಳು ಕಿತ್ತೋಗಿದೆ. ಟೂ ವೀಲ್ ಓಡ್ಬೇಕಾಗ ಮುಂಡೆದು ಹಂದಿ ಬೆಳೆಸ್ದಂಗ್ ಮೈ ಬೆಳೆಸಿದ್ಯಾ ಹೊರತು ಬುದ್ಧಿನಂತೂ ಬೆಳೆಸಿಲ್ಲ. ತೊಡೆ ತಟ್ಟೋದು ಇದು ಪಬ್ಲಿಕ್ಸ್ ನೋಡ್ಬೇಕಾ? ಒಬ್ಬ ಶಾಸಕರೇ ರೌಡಿಗಳಾಗ್ಬಿಟ್ರೆ ಮತ ಹಾಕಿರೋರು ಏನಾಗ್ಬಾರ್ದು? ಇವನ್ ಯಾಕೋ ಅತಿ ಆಗೋಯ್ತು ಕಳ್ಳ ಸೀರ. ಯಾರ ಕೈಲಾದ್ರೂ ಸರಿಯಾಗಿ ಇಕ್ಕಿಸ್ಕೊತಾನೆ. ಇವ್ನ್ ಎಕ್ ಬೇಕಳು ಊರು ಸಾಬ್ರಿ. ನನ್ ಕೂದಲು ಕೇಳಕ್ ಆಗಲ್ಲ ಅಂದ್ರೆ ಅಲ್ಲಿ ಏನ್ ಅರ್ಥ? ನಾವ್ ಓಟ್ ಹಾಕಿ ಗೆಲ್ಸಿರೋದ್ ನಿನ್ ಕೂದಲು ಕಿತ್ಕೊಳಕ? ಎಲ್ಲ ಅಂಗಡಿ ಮಾಡ್ಕೊಡ್ತೀವಿ, ಲೋನ್ ಕೊಡಿಸ್ತೀವಿ ಎಲ್ಲ ಹೇಳಿದ್ರು ಅಷ್ಟೇ. ಅವತ್ತು ಹೋಗಿರೋ ಇವತ್ತಿಗೆ ಗೆಲ್ಲೋದಿನ್ನೆಲ್ಲ ಈ ಕಡೆ ನಿಂತ್ಕೊಂಡ್ರೆ ಚಪ್ಪಲೆಲ್ಲ ಬಿಡ್ತಾರೆ, ಮತ್ತೆ ಹಾಕ್ತಿರಲ್ಲ ಹಂಗ. ನಿಮ್ಗೆಲ್ಲ ಹಿಂಗ್ ಮಾಡ್ತೀವಿ, ಹಿಂಗ್ ಓದ್ತೀರಿ, ನಿಮ್ಗೆಲ್ಲ ಸಹಾಯ ಮಾಡ್ತೀರಿ, ಮನೆಗೆ ಕಟ್ತೀರಿ, ಒಳ್ಳೆ ಪಿಂಚನ್ ಜಾಸ್ತಿ ಮಾಡ್ತೀವಿ ಅಂತ ಎಲ್ಲ ಹೇಳ್ಬಿಟ್ಟು ಹೋಗ್ತಾರೆ. ನಾವು ಅಪ್ಪನ ಹೇಳಿದ ತಕ್ಕೆಲ್ಲ ಓದ್ವಿ. ಹೋಗ ಅದ ಕುಂಟಿಸ್ಕ್ಯಾಣ ಅದ ಮೀಟಿಂಗ್ ಒಂದ್ 200-300 ಕೈಗಿಕ್ಕೋದು ಕಳಿಸ್ತಾರೆ. ಇದೇ ನಮ್ ಕರ್ನಾಟಕ, ಇದೇ ನಮ್ ಪ್ರಪಂಚ. ಪ್ರದೀಪ್ ಈಶ್ವರ್ ಅವರು MLA ಆಗಿ 3 ವರ್ಷ ಆಯ್ತು. ಸೊ ಏನ್ ಅನಿಸ್ತಾ ಇದೆ ಒಂದು, ಮತ್ತೆ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಇಲ್ಲಿ? ಮುಂದೆ ಚೇಂಜ್ ಮಾಡ್ಬೋದು ಅನ್ಸುತ್ತೆ MLA, ಯಾಕಂದ್ರೆ ಅವ್ರೇನು ಕೆಲಸ ಮಾಡ್ಕೊಟ್ಟಿಲ್ಲ ಇಲ್ಲಿ ಚಿಕ್ಕಬಳ್ಳಾಪುರಗೆ. ಚೇಂಜ್ ಮಾಡಿದ್ರೆ ಒಳ್ಳೇದ್ ಅನ್ಸುತ್ತೆ. ಸುಧಾಕರ್ ಬಂದ್ರೇನೆ ಎಲ್ಲ ಒಳ್ಳೇದ್ ಮಾಡ್ತಾರಂತ. 3 ವರ್ಷ ಆದ್ರೂ ಅವ್ರು ಇನ್ನೂ ಚಿಕ್ಕಬಳ್ಳಾಪುರದ್ದು ಅವ್ರ ಕೆಲ್ಸದಲ್ಲಿ ಅವರೇ ಇದಾರೆ. ಜನರನ್ನೇನೋ ಅವ್ರಿಗೇನು ಹಿಡ್ದಿಲ್ಲ. ಮತ್ತೆ ಕುಮಾರಸ್ವಾಮಿ ಅವ್ರೇನೋ ಇದ್ ಮಾಡಿದ್ರಂತ ಅವ್ರ ಮೇಲೆ ಗಲಾಟೆ ಇದ್ದಿತ್ತು. ಆಸ್ ಎ ಸ್ಟೂಡೆಂಟ್ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ನಿಂಗೆ? ಅದೇ ಸರ್, ನಮ್ ಬಸ್ಸು ಟೈಮಿಂಗ್ಸ್ ಅಂತ ಇದ್ ಮಾಡಿದ್ರೆ ಗೌರ್ಮೆಂಟ್ ಬಸ್ಸಸ್ ನಾವು ಹೋಗಿ ಬರ್ಬೋದು. ಅಂದ್ರೆ ಟೈಮಿಂಗ್ಸ್ ಯಾವ್ದೇ ರೀತಿಯ ಟೈಮಿಂಗ್ಸ್ ಇಲ್ಲ. ಇಲ್ಲಿಂದ ಚಿಂತಾಮಣಿ, ಚಿಕ್ಕಬಳ್ಳಾಪುರ ಟು ಚಿಂತಾಮಣಿ ಯಾವ್ದೇ ಬಸ್ ಬರೋದಿಲ್ಲ ಬೆಳಗ್ಗೆ ಹೊತ್ತು ಗೌರ್ಮೆಂಟ್. ಅದೇ ಬಸ್ ಫೆಸಿಲಿಟಿ ಮಾಡ್ಕೊಟ್ರೆ ಸ್ವಲ್ಪ ಒಳ್ಳೇದಾಗುತ್ತೆ. ಮತ್ತೆ ನಮ್ಗೆ ಇಲ್ಲಿ ವಾಶ್ರೂಮ್ಸ್ ಹೋಗ್ಬೇಕಂದ್ರೂ ಇಲ್ಲಿ ಫೆಸಿಲಿಟಿ ಏನಿಲ್ಲ. ಇಲ್ಲಿ ಅಷ್ಟೇ ಫುಲ್ ಎಲ್ಲ ಗಲೀಜ್ ಇರುತ್ತೆ. ಅವ್ರು ತಲೆನೇ ಕೆಡ್ಸ್ಕೊಳಲ್ಲ. ಎಲ್ಲ ಕ್ಲೀನ್ ಮಾಡ್ಸಿದ್ರೆ ಒಳ್ಳೇದ್ ಅನ್ಸುತ್ತೆ. ಬಟ್ ಎಲ್ಲಾ ಕಡೆನೂ ಪ್ರದೀಪ್ ಈಶ್ವರ್ ಅವ್ರ ಹೆಸರು ಕೇಳಿ ಬರುತ್ತೆ, ಡೈಲಾಗ್ ಚೆನ್ನಾಗಿ ಮಾತಾಡ್ತಾರೆ ಅಂತ. ಸರ್ ಬರೀ ಡೈಲಾಗ್ ಮಾತಾಡ್ತಾರೆ ಅಷ್ಟೇ ಸರ್. ಡೈಲಾಗ್ ಒಂದ್ ಮಾತಾಡ್ತಾರೆ. ನನ್ನ 30 ವರ್ಷದ ಜೀವನದಲ್ಲಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ಮತ್ತೆ ಇನ್ಸ್ಪಿರೇಷನ್ ಸ್ಪೀಚ್ ಕೊಡ್ತಾರೆ ಕಾಲೇಜಸ್ ಬಂದು ನಿಮ್ಗೆಲ್ಲ? ಇಲ್ಲ ಸರ್, ನಮ್ ಕಾಲೇಜ್ಗೆ ಯಾವತ್ತೂ ಬಂದಿಲ್ಲ. ಬಟ್ ಇಲ್ಲೆಲ್ಲ ಬಂದಾಗ ಹುಡುಗರಿಗೆಲ್ಲ ಒಳ್ಳೆ ಬುದ್ಧಿ ಹೇಳ್ತಾರೆ. ಅವ್ರು ಬುದ್ಧಿ ಹೇಳ್ತಾರೆ ಸರ್, ಆದ್ರೆ ಮಾಡ್ಬೇಕಲ್ಲ ಸರ್. 90ರಲ್ಲಿ ಗಾಡಿ ಓಡಿಸ್ಬಿಟ್ರಿ, 30ರಲ್ಲಿ ಓಡಿಸಿ ಹುಡುಗಿ ನೋಡ್ತಾಳೆ ಅಂತ ಹೇಳ್ತಾರೆ. ಅವ್ರ ಮೋಟಿವೇಶನ್ ಬಂದ್ ಹೇಳಿದ್ರೆ ಯಾರು ಕೇಳಲ್ಲ ಸರ್. ಅವ್ರು ಬರೀ ಮಾತಾಡಿದ್ರೆ ಎಲ್ಲ ಆಗಲ್ಲ ಸರ್. ಅವ್ರು ಮಾಡಿ ತೋರಿಸ್ಬೇಕು. ಗುಡ್ ಪಾಯಿಂಟ್. ಅವ್ರು ಮಾಡಿದ್ರೆ ಇನ್ನೊಂದ್ಸಲ ಗೆಲ್ತಾರೆ. ಈಗ 3 ವರ್ಷ ಆಯ್ತಲ್ಲ, ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಇದಕ್ಕೆ? ಒಂದ್ ಕೊಟ್ರು ಒಂದು 75% ಅಷ್ಟೇ. 70 ಕೊಡಲ್ಲ ಸರ್. ಅಷ್ಟೇ. ನಂಬರ್ ಏನು? 5ರಿಂದ 5ಕ್ಕೆ ಎಷ್ಟು ಕೊಡ್ತೀಯ? 1, 2, 3 ಸರ್ 1.5 ಕೊಡ್ತೀನಿ ಸರ್. 1.5 ಕೆಲ್ಸನಾಗಿಲ್ಲ. ಎಲ್ಲ ಯಾರ ಪುಣ್ಯಾದ್ರ ಕಾಲದಲ್ಲಿ ಆಗಿದೆ. ಬಸ್ ಸ್ಟ್ಯಾಂಡ್ ಆಯ್ತು, ಹಾಸ್ಪಿಟ್ಲ್ ಆಯ್ತು, ಕೋರ್ಟ್ ಆಯ್ತು, ಎಲ್ಲ ನಗರಸಭೆ ಎಲ್ಲ ಆಯ್ತು. ಇವರಿಂದ ಏನಾಗಿಲ್ಲ, ಏನ್ ಯೂಸ್ ಇಲ್ಲ. 3 ವರ್ಷದಲ್ಲಿ ಒಂದು ಕೆಲಸ ಮಾಡಿ ತೋರ್ಸ್ಲಿ ಬಂದು ಟೌನ್ ಅಲ್ಲಿ ಏನಾಗಿದೆ ಹಳ್ಳಿ ಕಡೆ ನೋಡಿ ರೋಡ್ಗಳಲ್ಲಿ ಕಿತ್ತೋಗಿದೆ. ಟೂ ವೀಲ್ ಓಡ್ಸಕ್ ಆಗಲ್ಲ. ಅಲ್ಲಿ ಹೆಂಗ್ ಮಾಡ್ತಾರೆ, ಹೆಂಗ್ ಓಡಾಡ್ತಾರೆ ಜನ? ಶುದ್ಧವಾದ ಕುಡಿಯಕ್ ನೀರಿಲ್ಲ. ಯಾವ್ದಾದ ಕಲ್ಟಿವೆಲ್ ಹಾಕ್ತಾರೆ. ಏನ್ ಕೆಲಸ ಆಗಿದೆ ಹೇಳಿ ನೋಡೋಣ? ಏನಿಲ್ಲ. ಇವ್ರ ಮೇಲೆ ಅವ್ರಿಗೆ ಹೇಳೋದು, ಅವ್ರ ಮೇಲೆ ಇವ್ರಿಗೆ ಜಗಳ ಆಡೋದು, ಇದೇ ಆಯ್ತು. ಜನ್ಮಕ್ಕೆ ದಿನ ಬೆಳಗಾದ್ರೆ ಏನಾದ್ರೂ ಒಂದು ರಾಮಾಯಣ ಮಾಡ್ಕಂತಾನೆ ಇರ್ತೀಯ. ಜಗಳ ಅಂದ್ರೆ ಹೆಂಗೆ? ಬಿಡ್ತಾರಲ್ಲ, ನಿನ್ನೆಲ್ಲ ಆಯ್ತಲ್ಲ, ಮೊನ್ನೆ ಆಗಿದ್ಯಲ್ಲ. ಏನಾಯ್ತು ಅವತ್ತು? ಏನ್ ಜಗಳ ಆಗಿತ್ತು? ಅಯ್ಯೋ, ಕೆಂಪೇಗೌಡರು ಉತ್ಸವಕ್ಕೆ ಹೋಗಿದ್ದಾರೆ. ಉತ್ಸವದಲ್ಲಿ ಕೆಂಪೇಗೌಡರ ಬಗ್ಗೆ ಮಾತಾಡ್ಬೇಕು, ಉತ್ಸವ ನೋಡ್ಕೊಂಡ್ ಬರ್ಬೇಕು. ಇನ್ನೊಬ್ಬರ ಬಗ್ಗೆ ಮಾತಾಡ್ತಕ್ಕಂತ ಅವಶ್ಯಕತೆ ಏನಿದೆ ನಿಮ್ಗೆ? ರಾಜಕೀಯ ಇರ್ಲಿ, ಇದು ಉತ್ಸವ ಬೇರೆ ಅಲ್ವಾ? ರಾಜಕೀಯ ಮಾಡೋವಾಗ ರಾಜಕೀಯ ಮಾತಾಡ್ಲಿ. ಕೆಂಪೇಗೌಡರಿಗೂ ಉತ್ಸವಕ್ಕೂ ಸಂಬಂಧ ಐತೆ. ಬೇರೆಯವ್ರ ಮೇಲೆ ಟೀಕೆ ಮಾಡಕ್ ಏನ್ ಸಂಬಂಧ ಐತೆ? ಮಾತಾಡ್ಬೋದಾ? ಖಂಡಿತ ಇಲ್ಲ ಅಲ್ವಾ? ಕೆಂಪೇಗೌಡರು ನಾಡಿನ ಪ್ರಭುಗಳವರು, ನಮ್ ರಾಜ್ಯ ಕಟ್ಟಿರೋರು, ಬೆಂಗಳೂರು ನಾಡು ನಿರ್ಮಾಪಕರು. ಅಂತವ್ರ ಉತ್ಸವಕ್ಕೆ ಹೋಗಿ ನೀನು ಯಾರೋ ಕುಮಾರಸ್ವಾಮಿಗೆ ಇವರಿಗೆ ಅವ್ರಿಗೆ ಸಂಬಂಧ ಏನಿದೆ? ಅಲ್ಲಿಗೆ ಸಂಬಂಧ ಇದ್ರೆ ಮಾತಾಡ್ಬೇಕು. ರಾಜಕೀಯ 100 ಇರ್ತವೆ ಅಲ್ವಾ? ಒಳಗೆಲ್ಲ ಒಂದೇ. ನೀವು ಈಚೆ ಜನಗಳ ಮುಂದೆ ನಾನು ದಳ, ಕಾಂಗ್ರೆಸ್, BJP ಅಂತಾರೆ. ಮಾಡ್ತಾ ಇರ್ತಾರೆ. ಎಲ್ಲ ತಿಂತಾ ಇರ್ತಾರೆ. ಎಲ್ಲ ಹಂಚ್ಕೊಂತಾರೆ. ಆ ಪಬ್ಲಿಕ್ ಮುಂದೆ ಏನು ತೊಡೆ ರೌಡಿನ ಸಿದ್ದರಾಮಯ್ಯ ಹಿಂಗೆ ತಟ್ತಾ ಇದ್ರು ಒಳ ನೋಡಿದ್ರಲ್ಲ? ಅದೇ ಪಾಲಿಸಿ ಇವ್ರಿಗೂ ಬಂತು.
ತೋಡೆ ತಟ್ಟೋದು ಇದು ಪಬ್ಲಿಕ್ಸ್ ನೋಡ್ಬೇಕಾ ಒಬ್ಬ ಶಾಸಕರನ್ನ? ಶಾಸಕರೇ ರೌಡಿಗಳಾಗ್ಬಿಟ್ರೆ ಮತ ಹಾಕಿರೋರು ಏನಾಗ್ಬಾರ್ದು ಯೋಚನೆ ಮಾಡಿ. ಹೆಂಗೆ ರೌಡಿ ತರ ವರ್ತಿಸ್ತಾರಂತ ಅಲ್ವಾ? ನನ್ನ ಹತ್ರ ಕಂಟೆಂಟ್ ಇದೆ, ನನ್ನನ್ನು ಇಷ್ಟಪಡ್ತಾರೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ಕೆಲಸ ಇಲ್ಲ, ಏನು ಮಾಡಿಲ್ಲ ನಮ್ಗೆ. ಸುಂಕ ರದ್ದು ಮಾಡ್ತೀವಿ, ಸುಂಕನೂ ಇಲ್ಲ, ಸುಂಕ ಕಟ್ತಾ ಇದೀವಿ, ಎಲ್ಲ ಡೂಪ್ಲಿಕೇಟ್. ಹೆಂಗೆ ಏನು ಪ್ರಯೋಜನ ಇಲ್ಲ. ಒಂದು ಇದು ಜಮೀನ್ದು ಒಂದು ಫೈಲ್ ಕೊಟ್ಟ, ಆ ಫೈಲ್ ಎತ್ತು ಮಡಕ್ ಬಿಸಾಕಿದ್ರು. ಯಾಕೆ? ಏನು ಮಾಡಿಲ್ಲ, ಮಾಡ್ತೀವಿ ಅಂದ್ರೆ ಮಾಡಿಲ್ಲ. ಇದು ಉದ್ದಾನ ಸೀಟ್ ಹಾಕಿ ಕೊಡ್ತೀವಿ ಅಂದ್ರೆ ಇದು ಆವತ್ತು ಹೋಗಿರೋನು ಇವತ್ತಿಗೆ ಇಲ್ಲ. ಮುಂಚೆ ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಏನ್ ಬೇಕು ಎಲ್ಲ ಮಾಡ್ತೀವಿ, ನೀವು ಸೀಟ್ ಹಾಕಿ ಕೊಡ್ತೀವಿ, ಎಲ್ಲ ಅಂಗಡಿ ಮಾಡ್ಕೊಡ್ತೀವಿ, ನಿಮ್ಗೆ ಲೋನ್ ಕೊಡಿಸ್ತೀವಿ ಎಲ್ಲ ಹೇಳಿದ್ರು. ಅಷ್ಟೇ, ಆವತ್ತು ಹೋಗಿರೋನು ಇವತ್ತಿಗೆ ಇಲ್ಲ. ಗೊತ್ತಾಯ್ತು, ಈ ಸರ್ಕಾರ ಶೋಲೆ ಪಿಕ್ಚರ್ ಡಕಾಯಿತ್ ಗಬ್ಬರ್ ಸಿಂಗ್ ಸರ್ಕಾರ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.